ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಆರೋಗ್ಯಕರವಾದಂಥ ಒಂದು ಟಿಪ್ಸ್ ತೊಗೊಂಡು ಬಂದಿದ್ದೀನಿ. ಅದು ಸೌತೆಕಾಯಿ, ಬೆಂಡಾಗಿರೋದು, ಬಲ್ತೋಗಿರೋ ಸೌತೆಕಾಯಿದು. ಬನ್ನಿ ಏನದು ಅಂತ ಹೇಳಿ ನೋಡೋಣ. ಮೊದಲಿಗೆ ಇಲ್ಲಿ ನೋಡಿ, ಇದು ಬಲ್ತೋಗಿರೋವಂಥ ಸೌತೆಕಾಯಿ. ಬೀಜ ಎಲ್ಲ ಕಾಣಿಸ್ತಾ ಇದೆ, ಆಲ್ರೆಡಿ ಯೆಲ್ಲೋ ಕಲರ್ ಆಗೋಗಿದೆ. ಮೊದಲಿಗೆ ಇದನ್ನು ನಾನು ತುರಿದು ತೋರಿಸ್ತೀನಿ. ಬೀಜ ಎಲ್ಲ ತುಂಬ ಗಟ್ಟಿ ಆಗಿಬಿಟ್ಟೇ ಇರುತ್ತೆ, ಇದು ದಪ್ಪ ಇರುತ್ತೆ. ಮತ್ತು ನಾವು ತುರಿದಾಗ ಕಟ್ ಮಾಡಿದಾಗಲೇ ಗೊತ್ತಾಗುತ್ತೆ, ಅದು ಅರ್ಶಿನದ ಕಲರ್ ತಿರುಗಿರುತ್ತೆ, ಬಲ್ತಿರುತ್ತೆ, ಅದು ರುಚಿ ಇರಲ್ಲ. ನೋಡಿ, ಈ ಥರ ಬೀಜ ಆದರೆ ತಿನ್ನೋದಕ್ಕೆ ಚೆನ್ನಾಗೂ ಇರೋದಿಲ್ಲ, ಅದು ಟೇಸ್ಟ್ ಸಿಗೋದಿಲ್ಲ. ಮೊದಲಿಗೆ ಇದನ್ನು ನಾನು ತುರ್ಕೊತೀನಿ, ಆಮೇಲೆ ಹೇಳ್ತೀನಿ ನೋಡಿ ಏನು ಮಾಡಬೇಕು ಅಂತ ಹೇಳಿ. ನೋಡಿ, ಇದೆಷ್ಟು ತುರಿದಾಗಿದೆ, ನಾನು ತೋರಿಸ್ತೀನಿ. ನೋಡೋದಕ್ಕೆ ಮಾತ್ರ ಇದೆಷ್ಟು ಚೆನ್ನಾಗಿದೆ ಅನಿಸುತ್ತೆ, ಅಂದರೆ ಬೀಜ ಫುಲ್ ಬಲ್ತಿದೆ. ನೋಡಿ, ಇದು ತುರಿದಾಗ ಗೊತ್ತಾಗುತ್ತೆ, ಅರ್ಶಿನ ಆಗಿಬಿಟ್ಟಿರುತ್ತೆ, ಫುಲ್ ಎಲ್ಲ ಎಲ್ಲೋ ಬಂದುಬಿಟ್ಟಿರುತ್ತೆ. ನೋಡಿದ್ರಲ್ಲ, ಇದು ಈ ಥರ. ಇನ್ನು ಆ ಸೌತೆಕಾಯಿ ತೋರಿಸ್ತೀನಿ. ನೋಡಿ, ಅದು ಬೆಂಡಾಗಿದೆ ಆಲ್ರೆಡಿ. ಅದು ಬೆಂಡಾಗಿದೆ ಅಂತಂದರೆ ಈ ಥರ ಬೆಳ್ಳಗೆ ಆಗಿಬಿಡತ್ತೆ, ತುರಿಯೋದಕ್ಕೆ ಬೆಂಡು ತುರಿದಂಗೆ ಇರುತ್ತೆ. ಸೊ ಈ ಥರ ಆಗಿರುತ್ತೆ. ಇದೆರಡೂ ನಾವು ತುರಿದು ನೀರನ್ನ ಸೆಪ್ರೇಟ್ ಮಾಡಿ ಇಟ್ಕೋಬೇಕಾಗತ್ತೆ. ಮೊದಲಿಗೆ ಇದನ್ನು ನಾನು ತುರಿದು ಇಟ್ಕೊತೀನಿ. ನೋಡಿ, ತುರಿದಾಗಿದೆ, ಇದರಿಂದ ನೀರನ್ನ ಸೆಪ್ರೇಟ್ ಮಾಡೋಣ. ಇದರಿಂದ ಏನು ಉಪಯೋಗ ಅಂತ ಅಂದರೆ, ನೀರನ್ನ ಚೆಲ್ಲಬೇಕಾಗತ್ತೆ. ತುರಿದಂಥ ಸೌತೆಕಾಯಿನ ಈ ಬಿಸಿಲಿಗೆ ನಮ್ಮ ಕಣ್ಣುಗಳು ತುಂಬ ಉರಿ ಬರುತ್ತೆ. ಸಾಮಾನ್ಯವಾಗಿ ಎಲ್ರಿಗೂ ಬರುತ್ತೆ, ದೊಡ್ಡವರಿಂದ ಮಕ್ಕಳಿಗೆಲ್ರಿಗೂ. ಈ ತುರಿದಂಥ ಸೌತೆಕಾಯಿನ ಕಣ್ಣಿನ ಮೇಲೆ ಇಟ್ಕೊಳ್ಳೋದ್ರಿಂದ ಕಣ್ಣಿನ ಉರಿ ಅದು ಶಮನ ಆಗುತ್ತೆ, ಕಡಿಮೆ ಆಗುತ್ತೆ. ಹಾಗಾಗಿ ಯಾವುದನ್ನು ವೇಸ್ಟ್ ಮಾಡಬೇಡಿ. ಇದರಲ್ಲೂ ಕಸದಿಂದ ರಸ ತೆಗೆಯುವಂಥದ್ದು ಒಂದಿರಬೇಕು ನಮಗೆ. ಹಾಗಾಗಿ ಈ ಸೌತೆಕಾಯಿನ ತುರಿದು ಕಣ್ಣಿನ ಮೇಲೆ ಇಟ್ಕೊಳ್ಳೋದ್ರಿಂದ ಉರಿ ಕಡಿಮೆ ಆಗುತ್ತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.